ಮಾಡ್ತೀರಾ ಅನ್ನೋದನ್ನ ನಿಮ್ಗೂ ಈಗ ನೀವು ಬರ್ಬೇಕು, ನೀವು ಏರಿಯಾಕ್ಕೆ ಬರ್ಬೇಕು, ನೀವು ಕಣ್ಣಿಂದ ನೋಡ್ಬೇಕು ಇದನ್ನ. ಇದು ನಿಮ್ ಕ್ಷೇತ್ರ. ಈ ಜನರಿಗೆ ಇಮ್ಮಿಡಿಯೇಟ್ ಆದಂತ ಪರ್ಯಾಯ ವ್ಯವಸ್ಥೆಗಳು ಆಗ್ಲೇಬೇಕು. ಅವ್ರು ಹಿಂಗ್ ಚಳಿಯಲ್ಲಿ ಹಿಂಗ್ ಬದುಕಬಾರ್ದು. ಈ ಮಕ್ಕಳು ಮರಿಯೆಲ್ಲ ಕೂಡ ಈ ಧೂಳು ಮಣ್ಣಲ್ಲಿ ಬದುಕಬಾರ್ದು. ಅವ್ರು ಮನುಷ್ಯರು, ಆ ಗೌರವ ಘನತೆಯಿಂದ ಬದುಕಬೇಕು ಅವರು. ಅದಕ್ಕೆ ಬೇಕಾಗಿರುವಂತ ವ್ಯವಸ್ಥೆ ನೀವು ಮಾಡ್ಲೇಬೇಕು. ಮತ್ತೆ ನೀವೇನ್ ಹೇಳಿದಿರೋ ಈ ಜಾಗನ ಕೊಡಿಸ್ತೀವಿ ಅಂತ, ಇದನ್ನ ಮತ್ತೆ ತಿಂಗಳಾನ್ಗಟ್ಟಲೆ ವರ್ಷಾನ್ಗಟ್ಟಲೆ ಕಾಯಿಸೋದಂತಲ್ಲ. ಆದಷ್ಟು ಬೇಗ ಜಾಗನ ಅವ್ರಿಗೆ ಕೊಡಿಸ್ಬೇಕು. ನೀವು ಪರ್ಯಾಯ ವ್ಯವಸ್ಥೆ ಮಾಡ್ತೀರಾ ಅಂತ ಹೇಳಿದ್ರು ಕೂಡ ಅದು ಜನರ ಸಮ್ಮತಿ ಜೊತೆ ಅನ್ನೋದನ್ನ ನಿಮ್ಮ ಹತ್ರ ಕೇಳ್ಕೊಳ್ತೀವಿ. ಈಗ ಅಂತಿಮವಾಗಿ ನಾವೆಲ್ಲರೂ ಕೂಡ ತೀರ್ಮಾನ ಮಾಡೋಣ. ಖಂಡಿತವಾಗೂ ನಾವೆಲ್ಲ ಕೂಡ ನಿಮ್ಮ ಜೊತೆ ಇರ್ತೀವಿ. ನೋಡಿ, ಇಷ್ಟು ದಿವಸ ಆಯಿತು ಇದು ಹೊಡೆದಾಟಿ. ಪಾಪ ಮನುಷ್ಯರಲ್ವ, ಮನುಷ್ಯತ್ವ ಅಲ್ಲ, ಎಲ್ಲ ಒಂದು ದಿವಸ ಸಾಯಲೇಬೇಕು. ಹಿಂದೂ ಮುಸ್ಲಿಂ ಇದೆಲ್ಲ ಮಾಡ್ತಾರೆ. ಇವಾಗ ನೋಡಿ, ಹಿಂದೂ ಇದ್ದಾರೆ, ಅಣ್ಣ ತಮ್ಮದಿರಿದ್ದಾರೆ, ಎಲ್ಲ ಇದ್ದಾರೆ. ಯಾರಾದರೂ ಪ್ರತಾಪ್ ಸಿಂಹ ಅವರು ಇರಲಿ, ನಮ್ಮ ಲಕ್ಷ್ಮಣನ ಇರಲಿ, ನಮ್ಮ ಕುಮಾರಣ್ಣ ಇರಲಿ, ನಮ್ಮ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್, ಜಮೀರ್ ಅಹಮದ್, MLA ಪ್ರೆಸೆಂಟಲ್ಲಿ ಹೊಡೆದಾಗಿರೋದು, ಯಾರಾದರೂ ಬಂದು ಕೇಳ್ತಾ ಇದ್ದೀರಾ? ಮನುಷ್ಯಲ್ವಾ? ಎಲ್ಲ ಯಾವುದು ಶಾಶ್ವತ ಇಲ್ಲ, ಎಲ್ಲ ಬಿಟ್ಟು ಹೋಗಬೇಕು. ಯಾರಾದರೂ ಬಂದು ಕೇಳ್ತಾ ಇದ್ದಾರೆ ಅವ್ರ ಪರಿಸ್ಥಿತಿ? ಏನಾದರೂ ಸಣ್ಣ ಪುಟ್ಟ ಗಲಾಟೆ ಆಗಿದ್ರೆ ಅದು ಬಸ್ ಸ್ಟಾಪ್ಗೆ ಮೇಲ್ಗಡೆ ಈ ಥರ ಕಟ್ಬಿಟ್ರು ಅಂತ ಎಷ್ಟು ಗಲಾಟೆ ಇತ್ತು. ಆಮೇಲೆ ಇನ್ನೊಂದು ಸಿದ್ದರಾಮಯ್ಯ ಸರ್ಗೆ ಇದು ಕಾರ್ ಮೇಲೆ ಮೊಟ್ಟೆ ಹೊಡೆದೈತು ಅಂತ ಎಂಥ ಪ್ರತಿಮಗ್ನ ಮಾಡಿದ್ರೆ ಎಲ್ಲ. ಇವಾಗ ಏನು ಕಣ್ಣಿಗೆ ಕಾಣ್ತಾ ಇಲ್ಲ ಯಾರಿಗೂ. ಮೀಡಿಯಾ ಅವರು ಇಲ್ಲಿ ಯಾರಾದ್ರೂ ಎಲ್ಲ ಬರಬೇಕಪ್ಪ, ಬನ್ನಿ ಸ್ವಲ್ಪ ನೋಡಿ. ಜನಗಳಿಗೆ ಮನುಷ್ಯತ್ವ ಇದು ಏನು ತೊಗೊಂಡು ಹೋಗಲ್ಲ. ಎಲ್ಲ ಸ್ವಲ್ಪ ಬಂದು ಸೇರಿಸಿ ಏನೈತೆ ನೋಡಿ. ಲಕ್ಷಾಂತ ಅದೇ ಯಾರಾದರೂ ಬಿಲ್ಡರ್ ಏನಾದರೂ ಅದು ಜಮೀನು ಕಟ್ಕೊಂಡು ಇದು ಮಾಡ್ತಾಯಿದ್ರೆ ಯಾರೂ ಕೇಳೋಕ್ಕೆ ಹೋಗ್ತಾ ಇರಲಿಲ್ಲ. ಎಲ್ಲ ಸಹಾಯ ಮಾಡಬೇಕು, ಎಲ್ಲ ಸಪೋರ್ಟ್ ಮಾಡಬೇಕು, ಎಲ್ಲ ರಾಜಕಾರಣಿಯಲ್ಲಿ ಬರಬೇಕು, ಹೋರಾಟ ಮಾಡಬೇಕು, ಬೀದಿಯಲ್ಲಿ ಇಳಿಬೇಕು. ಪಾಪ ಅವ್ರಿಗೆ ನ್ಯಾಯ ಸಿಗಬೇಕು, ಅವ್ರಿಗೆ ಮನೆ ಮಾಡಬೇಕು. ಆ ಥರ ನೋಡಿದ್ರೆ ಎಷ್ಟೊಂದು ಪ್ರಾಪರ್ಟಿ ಎಲ್ಲ ಇದು ಮಾಡಿದ್ದಾರೆ. ಎಲ್ಲರದು MLAಗಳು ಅವರು ಇವರು ಎಲ್ಲ ಅದೆಲ್ಲ ನೋಡಿದ್ರೆ ಈ ಥರ ಇದೇ ಇರೋಲ್ಲ. ಎಲ್ಲ ಸ್ವಲ್ಪ ಶೇರ್ ಮಾಡಿ, ಇದೆಲ್ಲ ಮಾಡಿಬಿಟ್ಟು ಎಲ್ಲ ಪ್ರತಿಭಟನೆ ಮಾಡಿ ಏನಿದ್ರೆ ಏನು ಎಲ್ಲ ಬಿಟ್ಟು ಸತ್ತಿ ಒಂದು ದಿವಸ ಮಣ್ಣಲ್ಲಿ ಹೋಗಬೇಕು. ಯಾರ ಜಾತಿ ಇದ್ದರೆ ಏನು, ನಾವೆಲ್ಲ ಒಂದೇ. ಜೈ ಹಿಂದ್.